ಆ ಭೀಮ ಆತನಿಗಿಡಲಾಗಿರುವ ಹೆಸರು. ಆತ ಹೊರಟ. ಇದರಲ್ಲೇನಾಗಿದೆ, ಆತ ಮ್ಯಾಜಿಸ್ಟ್ರೇಟ್ ಮುಂದೆ ಹೇಳಿಕೆ ಕೊಡೋದಕ್ಕೆ ಬಂದಾಗ ಒಂದು ಗೊಬ್ಬರ ಚೀಲದಲ್ಲಿ ಒಂದು ತಲೆಬುರುಡೆಯನ್ನು ತಂದುಬಿಟ್ಟಿದ್ದ. ರಾತ್ರಿ ಎಲ್ಲ ಒದ್ದಾಡೊದ್ದಾಡ್ ನನ್ನ ನಿದ್ದೆನೂ ಹತ್ತಲ್ಲ ನನಗೆ. ಏನು 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 ಆ ತಲೆಬುರುಡೆಯನ್ನ ಚೀಲಕ್ಕೆ ತುಂಬಿಕೊಳ್ಳುವ ದೃಶ್ಯ ಕೂಡ ಚಿತ್ರೀಕರಣ ಆಗಿದೆ. ಇವತ್ತು ಪ್ರಶ್ನೆಗಳು ಅದರಿಂದಾನೇ ಶುರುವಾದವಂತೆ. ಯಾರ್ಯಾರಿದ್ರು ನಿಮ್ಮ ಜೊತೆಗೆ ಈ ಬುರುಡೆ ತೆಗೆಯುವಾಗ? ಇದೇ ನಮ್ಮ ಸ್ಕ್ರೀನಿನ ಎಡಭಾಗದಲ್ಲಿ ನೋಡ್ತಾ ಇದ್ದೀರಲ್ಲ, ಕಂದ್ಲಿಯಿಂದ ತಲೆಬುರುಡೆ ತಲೆಗೆ ಹೊಡೆದು ಚೀಲಕ್ಕೆ ತುಂಬಿಕೊಳ್ಳೋ ದೃಶ್ಯ ನೋಡಿ. ಅಲ್ಲಿ ಯಾರ್ಯಾರಿದ್ರು ಜೊತೆಗೆ? ಇದನ್ನ ಹಿಂಗೆ ಚೀಲಕ್ಕೆ ತುಂಬಿಕೊಂಡು ಬರೋದಕ್ಕೆ ನಿಮಗೆ ಯಾರು ಪ್ರೇರಣೆ ಕೊಟ್ಟರು? ನೂರಾರು ಶವಗಳನ್ನು ಹೂತಿದ್ದೇನೆ ಅಂತ ಹೇಳುವ ನೀವು ಇದೇ ತಲೆಬುರುಡೆಯನ್ನು ಯಾಕೆ ಆರಿಸಿಕೊಂಡ್ರಿ? ಇದು ಯಾರದ್ದು ಅನ್ನೋದು ನಿಮಗೆ ಗೊತ್ತಾ? ಏ ಹುಚ್ಚ, ಏ ಲೂಜು, ನಿಂಗೆ ಬ್ರೈನ್ ಇದೆಯಾ ಇಲ್ವಾ? ಫಸ್ಟ್ ಆಫ್ ಆಲ್ ಅಂದರೆ ತಲೆಬುರುಡೆಯನ್ನು ತೆಗೆಯಲಾಗಿದೆ ಅಂದರೆ ತಲೆಬುರುಡೆಯನ್ನು ಹೊರತುಪಡಿಸಿದ ಉಳಿದ ಅಸ್ಥಿಪಂಜರ ಅಲ್ಲೇ ಇರಬೇಕಲ್ಲ. ಆ ಅಸ್ಥಿಪಂಜರ ಯಾರದ್ದು ಅದು ನಿಮಗೆ ಗೊತ್ತಾ? ಸರ್ ಅದನ್ನೇ ಹೇಳ್ತಾರಲ್ಲ ಸರ್, ಈಗ ಯೂಸ್ ಮಾಡಿದ್ರೆ ನಾನು ಎಷ್ಟು ಮಾಡ್ಬೋದು ಸರ್? ಯಾವ ಜಾಗದಿಂದ ಅದನ್ನು ತಂದಿದ್ದು, ಅಲ್ಲಿ ಶವವನ್ನ ಯಾವ ವರ್ಷ ಹೂಳಲಾಗಿತ್ತು? ಹಲೋ ಬ್ರದರ್, ನಾನು ನಿಮಗೆ ವೇಟ್ ಮಾಡಿದ್ರೆ ಏನ್ ಜಾಮ್ ಪ್ಯಾಕ್ಡ್ ಆಗ್ಬಿಟ್ಟವರೆಲ್ಲ ಪ್ರಶ್ನೆ. ಆ ತಲೆಬುರುಡೆ ಪುರುಷನದ್ದೋ ಮಹಿಳೆಯದ್ದೋ? ಯಾರ ಸಮ್ಮುಖದಲ್ಲಿ ಅದನ್ನು ತೆಗೆದು ಚೀಲಕ್ಕೆ ಹಾಕ್ಕೊಂಡ್ರಿ? ಅಂದರೆ ಈಗ ಒಬ್ಬನೇ ಹೋಗಿ ಅಂತೂ ತಂದಿಲ್ಲ, ಅದನ್ನ ಯಾರೊಬ್ಬರು ನಿಂತ್ಕೊಂಡು ವಿಡಿಯೋ ಮಾಡ್ತಿದ್ದಾರೆ. ಅದನ್ನ ಹಂಗೆ ತಂದು ಚೀಲಕ್ಕೆ ತುಂಬಿಕೊಂಡು ಮ್ಯಾಜಿಸ್ಟ್ರೇಟ್ ಹತ್ರ ತರೋ ಬದಲು ಪೊಲೀಸರಿಗೆ ಹೇಳ್ಬೋದಾಗಿತ್ತಲ್ಲ. ಯಾಕೆ ತಗೊಂಡು ಬಂದ್ರಿ? ಇದು ಕಾನೂನಿನ ಪ್ರಕಾರ ಅಪರಾಧ ಅನ್ನಿಸಿಕೊಳ್ಳುತ್ತೆ ಅನ್ನೋದು ನಿಮಗೆ ಗೊತ್ತಿತ್ತಾ ಗೊತ್ತಿಲ್ವಾ? ಕಾನೂನಿನ ಪ್ರಕಾರ ಇದರ ಪರಿಣಾಮ ಏನಾಗುತ್ತೆ ಅನ್ನೋದರ ಅಂದಾಜು ನಿಮಗಿದೆಯಾ? ಈ ರೀತಿಯ ಪ್ರಶ್ನೆಗಳನ್ನು SIT ಇಂದ ಆ ಅಪರಿಚಿತನಿಗೆ ಕೇಳಲಾಗಿದೆಯಂತೆ. ಅವ್ನು ನಮ್ಮ ಪೆದ್ದ ಏನಪ್ಪ ಈಗ ನಿಮ್ಮ ಕತೆ? ಓಕೆ, ಏನಯ್ಯ ಒಂದು ನಿಮಿಷ. 1995ರಿಂದ 2014 ತನಕ ನೂರಾರು ಶವಗಳನ್ನು ಹೂತಿದ್ದೇನೆ ಅಂತ ಆತ ಬರೆದು ಕೊಟ್ಟಿದ್ದಾನೆ. ಅದು ವರದಿ ಆಗ್ತಾ ಆಗ್ತಾ ಸಾವಿರಾರಾಗಿದೆ. ವಾಟ್ ಎವರ್ ಇಟ್ ಈಸ್, ವಾಟ್ ಎವರ್ ದ ನಂಬರ್, ಟ್ರುತ್ ಹ್ಯಾಸ್ ಟು ಕಮ್ ಔಟ್. ಸ್ವಾಮಿ, ನಮಗೂ ಬುದ್ಧಿ ಬಂದಿದೆ, ಯಾರು ಹೆಂಗಂತ ಬುದ್ಧಿ ಬಂದಿದೆ ನಮಗೆ. ಈಗ ಒಂದು KV ಧನಂಜಯರಂಥ ಪ್ರಕಾಂಡ ಪಂಡಿತ, ಇದು ನಾನು ಯಾವುದೇ ವಿಡಂಬನೆಯಿಂದ ಹೇಳ್ತಾ ಇರೋದಲ್ಲ, ಈಸ್ ರಿಯಲಿ ವಂಡರ್ಫುಲ್ ಸುಪ್ರೀಂ ಕೋರ್ಟ್ ಲಾಯರ್, ಡೆಸಿಗ್ನೇಟೆಡ್ ಸೀನಿಯರ್ ಕೌನ್ಸಿಲ್ ಅಂತ ಒಬ್ಬ ವಕೀಲರಿದ್ದಾರೆ. ಇಷ್ಟು ದಿನ ಇದ್ರಿಲ್ಲ ಸ್ವಾಮಿ ಇವರು, ಅವಾಗ ಕೇಳಬೇಕಾಗಿದ್ದಿಲ್ಲ. ಇವರು ಏನು ಬಾಯ ಲಡ್ಡು ಇಟ್ಕೊಂಡಿದ್ರ? ನನ್ನ ಅಂದಾಜು KV ಧನಂಜಯ ಅವ್ರ ಹತ್ರ ಹೋಗೋದಕ್ಕಿಂತ ಮೊದಲೇ ತಲೆಬುರುಡೆಯನ್ನು ತೆಗೆದು ಬಿಟ್ಟಿದ್ರು. ಅದರ್ವೈಸ್ KV ಧನಂಜಯರಂಥ ವಕೀಲರ ಹತ್ರ ಹೋದ ಮೇಲೆ ಅವರು ಇಂಥ ನಾನ್ಸೆನ್ಸ್ ಐಡಿಯಾಗಳನ್ನೆಲ್ಲ ಕೊಡ್ತಿರಲಿಲ್ಲ, ತಲೆಬುರುಡೆ ತೆಗೆಯುವಂಥ ಐಡಿಯಾಗಳನ್ನೆಲ್ಲ ಕೊಡ್ತಿರಲಿಲ್ಲ. ನನ್ಗೆಲ್ಲೋ ಒಂದ್ ಕಡೆ ಡೌಟ್, ಎಲ್ಲಾ ತರ ವಿದ್ಯಾ ಕುಮಾರಸ್ವಾಮಿ ನೋಡ್ಬಿಟ್ಟಿದ್ದೀನಿ ನಾನು. ಲೀಗಲಿ ನೂರಾರು ಪ್ರಶ್ನೆಗಳನ್ನು ಎದುರಿಸಬೇಕಾಗತ್ತೆ ಇದಕ್ಕೆ. ಆದರೆ ಯಾಕೆ ತಲೆಬುರುಡೆ ತೆಗೆಯೋ ಪ್ರಯತ್ನ ಮಾಡಲಾಯಿತು? ಇನ್ಯಾಕೆ ಚೀಲಕ್ಕೆ ತುಂಬಿಕೊಂಡು ಬರುವ ಕೆಲಸಕ್ಕೆ ಇದನ್ನು ಮಾಡೋ ನಿರ್ಧಾರ ಯಾಕೆ ಮಾಡಿದ್ರು ಅಂದರೆ, ಒಂದು ಟ್ರಾಕ್ಷನ್ ಕ್ರಿಯೇಟ್ ಆಗ್ತಿರ್ಲಿಲ್ಲ. ನಾನು ಸುಮ್ ಕೂರೋ ಮಗ ಅಲ್ಲ. ಇದೊಂದು ಇಲ್ಲದೆ ಹೋಗಿದ್ರೆ ಒಂದು ಸೆನ್ಸೇಷನ್ ಕ್ರಿಯೇಟ್ ಆಗ್ತಿರ್ಲಿಲ್ಲ. ಬರೀ ಕಂಪ್ಲೇಂಟ್ ರೀ, ಅಂದರೆ ದೂರು. ನಿಮಗೆ ಇನ್ನೂ ಬಿಡಿಸಿ ಹೇಳ್ಬೇಕಂದ್ರೆ ಪ್ರಿಂಟ್ ಮೀಡಿಯಮ್ಗೆ ಸರಿಯಾಗಿ ಸ್ಟೋರಿ ಆಗ್ತಿತ್ತು, ಅದಕ್ಕೆ ಟೆಲಿವಿಷನ್ಗೆ ಆಗ್ತಿರ್ಲಿಲ್ಲ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ಈಗ ಈ ದೃಶ್ಯ ನ್ಯಾಷನಲ್ ಚಾನಲ್ನಲ್ಲಿ, ಬೇರೆ ಬೇರೆ ರಾಜ್ಯಗಳ ರೀಜನಲ್ ಮೀಡಿಯಾದಲ್ಲಿ ಓಡ್ತಾ ಇರುತ್ತೆ. ಅದರ ಪ್ರಶ್ನೆಗಳನ್ನು ಭೀಮ ಹೆಂಗೆ ಎದುರಿಸ್ತಾನೆ ಅನ್ನೋದು ಅವನ ಹಣೆ ಬರ. ಧರ್ಮಸ್ಥಳದಲ್ಲೇ ತೆಗೆದಿದ್ದ, ದೇವಸ್ಥಾನದ ಎಷ್ಟು ಸುತ್ತಳತೆಯಲ್ಲಿ ತೆಗೆದ್ರಿ, ಅಥವಾ ಹೊರಗಡೆ ಎಲ್ಲರೂ ತೆಗೆದಿದ್ದ, ಗೊತ್ತಾಗೋದಿಲ್ಲ. ಅದರಲ್ಲಿ ಒಂದು ಕಾಡಿದ್ದಂಗೆ ಇದೆಯಪ್ಪ, ಕಾಡಿದ್ದಂಗಿದೆ. ಒಬ್ಬ ವ್ಯಕ್ತಿ ಕಂದ್ಲಿ ಹಿಡ್ಕೊಂಡು ಹೋಗ್ತಾನೆ, ತೆಗೆದು ಹಾಕತಾನದನ್ನು. ಎಲ್ಲಿ ತೆಗೆದಿದ್ದು, ಜಾಗ ಯಾವುದು?
ವೈಜ್ಞಾನಿಕವಾಗಿ ಪರಿಶೀಲನೆಗೆ ಒಳಪಡಿಸಬಹುದು. ಅದನ್ನು ತಲೆಬುರುಡೆಗೆ ಅಂಟಿರುವ ಮಣ್ಣನ್ನು ತೆಗೆದು ಆತ ಯಾವುದಾದ್ರೂ ಇಂಥ ಜಾಗದಲ್ಲಿ ತೆಗೆದೆ ಅಂತ ಹೇಳಿದ್ರೆ ಆ ಜಾಗದ ಮಣ್ಣನ್ನು ತಗೊಂಡು ಆ ಮಣ್ಣು ಈ ಮಣ್ಣು ಒಂದೇನಾ ಅಂತ ಪರಿಶೀಲನೆ ಮಾಡಬಹುದು. ಸತ್ಯಾಸತ್ಯತೆಯನ್ನು ಕಂಡು ಹಿಡ್ಕೊಳ್ಳುವಾಗ ಅದು ಮುಂದಿನ ಪ್ರಶ್ನೆ. ಅದು ಈ ಮಣ್ಣನ್ನು ಕಂಪೇರ್ ಮಾಡುವ ಕೆಲಸವನ್ನು ಸೌಜನ್ಯ ಕೇಸ್ನಲ್ಲೂ ತನಿಖಾಧಿಕಾರಿಗಳು ಮಾಡಿದರು. ಸೌಜನ್ಯ ಮರ್ಮಾಂಗದಲ್ಲಿ ಮಣ್ಣು ಸಿಕ್ಕಿತ್ತು. ಬೆಂಡೆತ್ತು ಬಿಡ್ತೀನಿ, ಇಡೀ ಇಕ್ಕೊಂಡು ನನ್ನ ಬಿಡಲ್ಲ. ಹೋರಾಟಗಾರರೇನಂದ್ರು, ಆಕೆಯನ್ನು ಇನ್ನೆಲ್ಲೋ ಅತ್ಯಾಚಾರ ಮಾಡಿ ಸಾಯಿಸಿ ಅಲ್ಲಿಗೆ ತಂದು ಹೆಣ ಎಸೆಯಲಾಗಿದೆ ಅಂದರು. ಅದಕ್ಕೆ ಪೊಲೀಸರು ಆಕೆಯ ಮರ್ಮಾಂಗದಲ್ಲಿ ಸಿಕ್ಕ ಮಣ್ಣು ಮತ್ತು ಆ ಜಾಗದ ಮಣ್ಣನ್ನು ತಗೊಂಡು ಎರಡೂ ಒಂದೇನಾ ಅಂತ ಕಂಪೇರ್ ಮಾಡಿಸಿದ್ರು. ಸೈಂಟಿಫಿಕಲಿ ಅದನ್ನು ಮಾಡಿಸೋದಕ್ಕೆ ಸಾಧ್ಯ ಇದೆ. ಇಲ್ಲೂ ಕೂಡ ಅದನ್ನು ಮಾಡಿಸ್ತಾರೆ ಅನ್ನುವ ಮಾಹಿತಿಗಳು ಬರ್ತಾ ಇದೆ. SIT ತನಿಖೆ ಇದೇ ದಿಕ್ಕಿನಲ್ಲಿ ಮುಂದುವರಿಯುತ್ತೆ.